ದಡದಪುರ ಟು ಬಿಗ್ ಬಾಸ್ ಗಿಲ್ಲಿ ಗೆಲುವಿನ ಜರ್ನಿ ಹೇಗಿತ್ತು? ಗಿಲ್ಲಿ ಊರಲ್ಲಿ ಹೇಗಿದೆ ಸಂಭ್ರಮ? ಹಳ್ಳಿ ಹೈದನ ಮುಂದಿನ ಗುರಿಯಾದ್ರೂ ಏನು? ಕಾವ್ಯ ರಘು ಬಗ್ಗೆ ಏನ್ ಹೇಳಿದ್ರು? ರಕ್ಷಿತಾಗೆ ಸಿಕ್ಕ ಬಹುಮಾನವೆಷ್ಟು? ಗಿಲ್ಲಿ ಬಾಸ್ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆದ್ದಿದ್ದು ಪಕ್ಕ. ಅವರ ಅಭಿಮಾನಿಗಳು ಯಾವಾಗ್ಲೂ ಕೂಡ ಹೇಳ್ತಾನೆ ಇದ್ರು, ಗಿಲ್ಲಿ ಗೆಲ್ಲೋವರೆಗೂ ಕೂಡ ಇದೊಂದು ಡೈಲಾಗ್ ಬರ್ತಾ ಇತ್ತು. ಈಗ ಅದು ಅಧಿಕೃತವಾಗಿದೆ. ಬಿಗ್ ಬಾಸ್ ಸೀಸನ್ 12 ಕಪ್ ಅನ್ನ ಗೆದ್ದಿರುವಂತದ್ದು ಗಿಲ್ಲಿ. ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ಮಂಡ್ಯ ಹೈದ. ಶುರುವಾದ ಅರ್ಧ ಸೀಸನ್ಗೆನೆ ಗೊತ್ತಾಗ್ತಾ ಇತ್ತು ಗಿಲ್ಲಿನೇ ಗೆಲ್ಲೋದು ಅಂತ. ಬಿಕಾಸ್ ಒಂದ್ ರೀತಿಯಾಗಿ ಒನ್ ಮ್ಯಾನ್ ಶೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಆವರಿಸ್ಕೊಂಡ್ಬಿಟ್ಟಿದ್ರು ಬಿಗ್ ಬಾಸ್ ಸೀಸನ್ 12 ಅನ್ನ ಗಿಲ್ಲಿ. ಫಸ್ಟ್ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ. ಮುಗಿಲು ಮುಟ್ಟಿರುವಂಥದ್ದು ಗಿಲ್ಲಿ ಫ್ಯಾನ್ ಸಂಭ್ರಮ. ಗಿಲ್ಲಿ ಅಂತ ಘೋಷಣೆ ಕೂಗಿ ಸೆಲೆಬ್ರೇಟ್ ಅನ್ನ ಮಾಡಿದ್ದಾರೆ. ಗಿಲ್ಲಿ ನಟ ವಿನ್ ಆದ ಹಿನ್ನೆಲೆಯಲ್ಲಿ ಗಿಲ್ಲಿ ಹುಟ್ಟೂರು ದಡದಪುರದಲ್ಲಿ ಅಭಿಮಾನಿಗಳಿಂದ ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಳವಳ್ಳಿಯ ದಂಡಿನ ಮಾರನ ದೇಗುಲದಿಂದ ಹುಟ್ಟೂರು ದಡದಪುರವರೆಗೆ ಮೆರವಣಿಗೆ ಮಾಡಲಾಗುತ್ತೆ. ಆಲ್ಮೋಸ್ಟ್ ಕರ್ನಾಟಕದಾದ್ಯಂತ ಈ ಬಾರಿ ಒಂದು ದೊಡ್ಡ ಕ್ರೇಜ್ ಅನ್ನ ಸೃಷ್ಟಿ ಮಾಡಿದ ಗಿಲ್ಲಿ. ಗಿಲ್ಲಿ ಪರವಾಗಿ ಒಂದು ದೊಡ್ಡ ಅಭಿಯಾನಗಳೇ ನಡೀತು, ಗಿಲ್ಲಿನೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ರೀತಿಯಾಗಿ ಕ್ರೇಜ್ ಅನ್ನ ಸೃಷ್ಟಿ ಮಾಡಿದ್ದ ಕ್ರೇಜ್ ಕಾ ಬಾಪ್ ಈ ಬಾರಿಯ ಸೀಸನ್ 12 ಅಲ್ಲಿ ಗಿಲ್ಲಿ. ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಓಡ್ತಾ ಇದ್ದಿದ್ದೆ ಗಿಲ್ಲಿಯಿಂದ ಅನ್ನುವಂಥ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. winner is Gilly! ನಿಜವಾಗ್ಲೂ ಸಖತ್ ಖುಷಿ ಆಯ್ತೈತೆ. ನಿಮ್ಮ ಪ್ರೀತಿ ಸಪೋರ್ಟು ಮಾಡಿ ಇಲ್ಲಿ ಕರ್ಕೊಂಡ್ಬಂದು ನಾನು ಇಲ್ಲಿ ಗಂಟ ಬರ್ತೀನಿ ಅಂತ ನೆನ್ಕೊಂಡಿರಲ್ಲ. ಗೆದ್ದಿದ್ದೀನಿ, ಸಖತ್ ಖುಷಿ ಆಯ್ತೈತೆ. ಒಂದು ಮಾತಂತೂ ಹೇಳ್ತೀನಿ, ಗೆದ್ದಾಗ ಈಗೆಲ್ಲ ಸೋತಾಗ ಕುಗ್ಗಲ್ಲ. ನಾನು ಯಾವಾಗಲೂ ಹಿಂಗೆ ಇರ್ತೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ. ನಾನೊಂದು ಹೇಳ್ಬಿಡ್ತೀನಿ ಅಣ್ಣ, ಹೊರಗಡೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ, ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಕಾವ್ಯ, ರಜತಣ್ಣ, ರಘುವಣ್ಣ, ರಕ್ಷಿತಾ ಇವರು ಸಖತ್ ಸಪೋರ್ಟ್ ಮಾಡಿದ್ರು ಅಣ್ಣ. ಇವ್ರ ಸಪೋರ್ಟ್ ಯಾವತ್ತೂ ಮರೆಯಲ್ಲ ಅಣ್ಣ. ಆದರೆ ಹಳ್ಳಿಲಿ ಬೆಳೆದು ಹಳ್ಳಿಲಿ ಹುಟ್ಟೆ, ಆದರೆ ಬೆಂಗಳೂರಿಗೆ ಬಂದು ಅನ್ನ ಇಲ್ಲದೆ ಒತ್ಕೊಕ್ಕ ರೆಗ್ಗಿಲ್ದೇನೆ ಒತ್ಕೊಕ್ಕ ಮನಲ್ಲಿಗೆ ಇಲ್ದಾನೆ ಮಲಿಕ್ಕೂ ಜಾಗ ಇಲ್ದೇನೆ ವನವಾಸ ಮಾಡಿ ಇವತ್ತು ರಾಮರು ವನವಾಸ ಹೋಗಿ ವನವಾಸ ಮುಗಿಸ ಬಂದು ರಾಮರಾಜ್ಯ ಕಟ್ತಾಗ ಇವತ್ತು ನನ್ನ ಮಗ ಇವತ್ತು ಏತ್ಕೊಂಡು ನಿಲ್ಸತ್ತ. ಇವನು ನನ್ನ ಮಗನೆಲ್ಲ ನಿನ್ನ ಮಗ ಅಂತ ತಿಳ್ಕೊಂಡು ಇಷ್ಟೊಂದು ಸಪೋರ್ಟ್ ಮಾಡಿ ಇಷ್ಟೊಂದು ಅಭಿಮಾನ ಗಳಿಸವನೆ, ಇಷ್ಟೊಂದು ಜನ ಸಂಪಾದನೆ ಮಾಡವನೆ. ಅದಕ್ಕಿಂತ ಭಾಗ್ಯ ನನಗೆ ಇನ್ಯಾವುದೂ ಇಲ್ಲ. ನನಗೆ ತುಂಬ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಜರ್ನಿ ಬಗ್ಗೆ ಗಿಲ್ಲಿ ನಟ ಮನಬಿಚ್ಚಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಈಗ ಬಿಗ್ ಬಾಸ್ ವಿನ್ನರ್ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆಲಿ ಮಧ್ಯರಾತ್ರಿ ನನ್ನ ಕೈಗೆ ಸಿಕ್ಕಿದ್ದಾರೆ ಸರ್. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಸಾಕಷ್ಟು ಜನ ಅನ್ನೋದಕ್ಕಿಂತ ಬಹುತೇಕ ಕನ್ನಡಿಗರು, ಅದರಲ್ಲೂ ಕೂಡ ಮಂಡ್ಯ ಮಳವಳ್ಳಿ ಈ ಥರ ಅಲ್ಲ, ರಾಜ್ಯದ ಮೂಲೆಗಳಿಂದನೂ ಕೂಡ ಬಂದಿದ್ದರು. ನಾನು ಇವತ್ತು ಸಾಕಷ್ಟು ಜನರ ನಿಮ್ಮ ಅಭಿಮಾನಿಗಳನ್ನ ಮಾತಾಡಿಸ್ದೆ. ಗಿಲ್ಲಿ ಗೆಲ್ಲಬೇಕು, ಅದೇನೋ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಈ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ರು ಅಣ್ಣ. ನನ್ನ ಪುಣ್ಯ ಕಾರಣ ಅದು ಸತ್ಯವಲ್ವೇ. ಅಷ್ಟು ಜನ ಎಲ್ಲ ಸೇರಿ ನಾನು ಏನು ಅನ್ಕೊಬಿಟ್ಟಿದ್ದೆ ಅಂದರೆ, ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಅಪ್ಪ ಇಷ್ಟು ಜನ ಸಂಪಾದನೆ ಮಾಡೋನು ಒಂದು ಅಷ್ಟು ಜನರು ಪ್ರೀತಿ ಉಳಿಸ್ಕೊಬಿಟ್ರೆ ಸಾಕು, ಅವ್ರಿಗೆ ಮೋಸ ಮಾಡಿಲ್ಲ ಅಂದ್ರೆ ಸಾಕು ಅಂತ. ಅಣ್ಣ ನಿಜವಾಗ್ಲೂ ನಾನು ನಂಬ್ತಿರೋ ಬಿಡ್ತಿರೋ, ನಾನು ಈಗ ಅಲ್ಲಿ ಒಳಗಡೆ ಇರ್ಬೇಕಾದ್ರೆ ವೀಡಿಯೋ ತೋರಿಸ್ತಾಯಿದ್ರು ಹಿಂಗೆ ಇಲ್ಲ ಹೊರಗಡೆ ನೋಡ ಅಷ್ಟು ಜನ ಕಟ್ಔಟ್ ಹಾಕೋರು, ಅಷ್ಟು ಜನ ಇದು ಮಾಡೋರು ಅಂತಾಗ ನನಗೆ ನಂಬಿಕೆ ಐತಿಯಲ್ಲ. ನಾನು ಗಿಂಟಿ ನೋಡ್ಕೊತಾವ್ನಿ, ಅಯ್ಯೋ ನಿಜನ ಸುಳ್ಳು ಕನ್ಸ್ಕಿನ್ಸ್ ಏನಾದ್ರು ಕಾಣ್ತಾ ಇದ್ದಾನಂತ. ಸತ್ಯವಾಗ್ಲೂ ನನಗೆ ಅದು ಹೇಳೋಕೆ ಆಗೋದಿಲ್ಲ. ಹಾಳಾದ್ದು ಒಳ ಬರೋಲ್ಲ ನನಗೆ, ಹತ್ಬಿಡುವ ಅಂದರೆ ಹೇಳೋಕ್ಕಾಗಲ್ಲ. ಅಭಿಮಾನಿಗಳ ಪ್ರೀತಿ ಸಿಗೋದು ಅಷ್ಟು ಸುಲಭ ಅಲ್ಲ. ಅಣ್ಣವ್ರು ಹೇಳಿದರು ಅಭಿಮಾನಿಗಳು ದೇವರು ಅಂತ. ಸೊ ಇವತ್ತು ಆ ದೇವರುಗಳ ಆಶೀರ್ವಾದ ಸಿಕ್ಕಿದೆಯಾ ಅಣ್ಣ? ದೇವ್ರ ಆಶೀರ್ವಾದ ಎಕ್ಸ್ಟ್ರಾ ಸಿಕ್ಬಿಟ್ಟೈತೆ ನನಗೆ, ಅದೊಂದು ನನ್ನ ಪುಣ್ಯ. ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತಲೇ ಗೊತ್ತಾಗೋಲ್ಲ ಒಂದೊಂದು ಟೈಮಲ್ಲಿ. ಅಯ್ಯೋ ಇಷ್ಟು ಪ್ರೀತಿ ತೋರಿಸ್ತಾರಲ್ಲಪ್ಪ, ಇವು ಹೆಂಗಪ್ಪ ಇಷ್ಟು ಪ್ರೀತಿನ ಆ ಯೋಗ್ಯತೆ ನನಗಿದೆಯೋ ಇಲ್ವೋ, ಆ ಅರ್ಹತೆ ನನಗಿದೆಯೋ ಇಲ್ವೋ ಅನ್ನಿಸ್ಬಿಡ್ತಾರೆ ಒಂದೊಂದ್ಸತಿ. ಅದು ಹೇಳೋಕ್ಕೆ ಆಗಲ್ಲ ಬಿಡಿ. ಹೇಗಿತ್ತು ಜರ್ನಿ, ಬಿಗ್ ಬಾಸ್ 12ರ ಒಂದು ಜರ್ನಿ?
ಅದೇ ಅಣ್ಣ ಹೇಳಿದ್ನಲ್ಲ, ನಾನು ಸತ್ಯವಾಲು ಅನ್ಕೊಂಡಿದ್ದು ಒಂದು 7-8 ವಾರಕ್ಕೆಲ್ಲ ಬಂದುಬಿಡ್ತೀನಿ, ನನ್ನ ಕೈಲಿ ಆಗೋದಿಲ್ಲ ಬಿಗ್ ಬಾಸಲ್ಲಿ ಇರೋಕ್ಕೆ. ನಾನು ಒಳಗಡೆ ಕೂಡಾಕೋರು ನನಗೆ ಆಗೋದಿಲ್ಲ, ಒಂದು ಏನಾರು ಜಗಳ ಆಡ್ಕೊಂಡು ಇಲ್ಲ ಏನಾರು ನನ್ನ ಕೈಲಿ ಆಗೋದಿಲ್ಲ ಅಂತಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಆಚೆ ಬಂದುಬಿಡ್ತೀನಿ ಅಂತಲೇ ಹೋಗಿದ್ದು. ಬಂದು 1 ವಾರ 2ನೇ ವಾರಕ್ಕೆ ಎಲ್ಲ ಸೆಟ್ ಆಗ್ಬಿಡ್ತು. ಒಂದಷ್ಟು ಜನ ಕಂಟೆಸ್ಟೆಂಟು ನನಗೆ ಹೆಂಗೆ ಬೇಕು ಹಂಗೆ. ಫಸ್ಟು ಒಂದು ದಿನ ಇದ್ದಾಗ ಹೆಂಗಿದ್ದೆ ಅಂದರೆ, ಫಸ್ಟು ಕಾಲಿಟ್ಟು ನೆಕ್ಸ್ಟೇ ಈ ಕ್ಯಾಮ್ರಾಗಳೆಲ್ಲ ಒಂಥರ ಗನ್ ಹಿಡ್ಕೊಂಡು ನಿಂತ್ಕೊತಾರೆ ಗೊತ್ತಾ ಸುತ್ತ, ಇಂಗ್ಲೀಷ್ ಸಿನಿಮಾದಲ್ಲಿ ಹಂಗೆ ಗನ್ ಹಿಡ್ಕೊಂಡು ನಿಂತ್ಕೊಂಡು ಕ್ಯಾಮ್ರಾ ಎಲ್ಲ ಹಿಂಗೆ ಕಾಣುವ. ನನಗೆ ಹಿಂಗೆ ಕೂತ್ಕೋಬೇಕು, ಕ್ಯಾಮ್ರಾವೇ ಹಿಂಗೆ ಮಾತಾಡಬೇಕು ಹಿಂಗೆ ಅಂತ. ಒಂದು 2 ದಿನ ಆದಮೇಲೆ ಅಯ್ಯೋ ಏನು ಮಾಡ್ರೋ ಅಷ್ಟೇ ಬಿಡತ್ತಾಗೆ ಅಂದ್ಬಿಟ್ಟು ನಾನಾಗ್ಬಿಟ್ಟೆ. ಜಾಲಿಯಾಗಿ ಇದ್ಕೊಂಡು ರೇಗಿಸ್ಕೊಂಡು ಕಾಲು ಎಳ್ಕೊಂಡು ನಾನು ಹೆಂಗಿದ್ದೀನಿ ಹಂಗೆ ಇದ್ಬಿಟ್ಟೆ ಕಣ. ಅದು ಹೆಂಗಾಗ್ಬಿಡ್ತು ಅಂದರೆ ನನಗೆ ಕ್ಯಾಮ್ರಾ ಇರೋದೇ ಮರ್ತೋಗ್ಬಿಡ್ತು ಒಂದು ಲೆವೆಲ್ಗೆ. ಒಂದು ಮೂಮೆಂಟಲ್ಲಿ ಕ್ಯಾಮ್ರಾ ಇರೋದೇ ಮರ್ತೋಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಾನಾಗಿದ್ಬಿಟ್ಟೆ. ಹಂಗಾಗಿ ನನಗೆ ಅಡ್ಜಸ್ಟ್ ಆಗ್ಬಿಡ್ತು. ಹೋಯ್ತಾ ಮನೆ ಅಡ್ಜಸ್ಟ್ ಆಗ್ಬಿಡ್ತು. ನಮ್ಮ ಹಳ್ಳಿ ಐಕ್ಳಿಗೆ ಮ್ಯಾಥ್ಸ್ನ ಕಬ್ಬಣದ ಕಡಲೆ ಅಂತೀವಿ. ಸೊ ಬಿಗ್ ಬಾಸ್ ಮನೇಲಿ ಯಾರು ನಿಮಗೆ ಟಫ್ ಆಗಿದ್ರು? ಎಲ್ಲ ಟಫ್ ಅಂತ ಹೇಳೋಣ. ಆಲ್ಮೋಸ್ಟು ಈಗ ಫೈನಲ್ಗೆ ಬತ್ತಾ ಈಗ ಫೈನಲ್ ಉಳ್ಕತ್ತ ಇದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಶೋ ಮಾಡೋರಲ್ಲ, ಇಲ್ಲೋಣ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಶೋ ಮಾಡ್ತಿದ್ರಲ್ಲ, ಅದು ಶೋ ಪ್ಯಾಟರ್ನ್ ಇದ್ದಿದ್ದಂಗೆ ಅಲ್ವ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಯಾರ್ಯಾರೋ ಹೋಗ್ಬಿಟ್ರು ಮಧ್ಯದಲ್ಲಿ, ನನಗೆ ಅವಾಗ ತಲೆ ಕೆಟ್ಟೋಗ್ಬಿಡೋದು. ಇವ್ರು ಹೋಯ್ತವ್ರೆ ಇವ್ರು ಚೆನ್ನಾಗಿ ಆಡ್ತವ್ರೆ, ಹೆಂಗೆ ಆಡಬೇಕು ಏನು ಅಂತಲೇ ಒಂದು ಒಂದು ಪಾಯಿಂಟಲ್ಲಿ ನಾನೇ ಬಿಟ್ಬಿಟ್ಟೆ. ಯಾರು ಬರ್ತಾರೋ ಬರಲಿ, ಹಿಂಗೆ ನಾನು ಹೆಂಗೆ ಆಡ್ಬೇಕು ಹಂಗೆ ಆಡಬೇಕು ಅಂತ. ಅದು ಹೋಯ್ತಾ ರಘು ಅವ್ರು ಬಂದಮೇಲೆ ಗಿಲ್ಲಿ ಸ್ಟ್ರಾಂಗ್ ಆಗಿಬಿಟ್ರು ಅಂತಾರೆ. ಅವ್ರು ನಿಮ್ಮಿಬ್ರದ್ದು ಒಳ್ಳೆ ಕಾಂಬಿನೇಷನ್ ಆಗಿಬಿಟ್ಟಿತ್ತು, ಒಂಥರ ದೊಡ್ಡಣ್ಣ ಚಿಕ್ಕ ಮತ್ತು ಸಾಧು ಕೋಕಿಲ ಅವ್ರ ಕಾಂಬಿನೇಷನ್ ಥರ ಆಗಿಬಿಟ್ಟಿತ್ತು. ಇಲ್ಲ ಅಣ್ಣ, ರಘುವಣ್ಣ ನಂಗೆ ಮುಂಚೆ ಒಂದು 2 ಎಪಿಸೋಡ್ ಮಾಡಿದ್ದೆ. ಇದು ಕ್ವಾಟ್ಲೆ ಕಿಚನು ಅಂತ ಒಂದು 2 ಎಪಿಸೋಡ್ ಮಾಡಿದ್ದೆ. ಆವಾಗಿಂದ ನಂಗೆ ಪರಿಚಯ. ಆಮೇಲೆ ರಘುವಣ್ಣ ನಂಗೆ ಕ್ಲೋಸ್ ಆಗಿದ್ದೆ ಇದಕ್ಕೆ ಬಂದಮೇಲೆ, ನಮ್ಮ ಬಿಗ್ ಬಾಸಿಗೆ ಬಂದಮೇಲೆ. ಆ ಅಣ್ಣ ಸಖತ್ತು, ಅವ್ರು ನೋಡೋಕೆ ಮಾತ್ರ ಅಷ್ಟೊಂದು ವೆಯ್ಟು, ಪಾಪ ಮನ್ಸು ಮಾತ್ರ ಸಖತ್ತು, ಒಳ್ಳೆ ಮನಸ್ಸು. ವಿಡಿಯೋಗಳೆಲ್ಲ ಮಾಡಿಬಿಟ್ಟಿದ್ರು ನಿಮ್ಮಿಬ್ರದ್ದು. ಸುದೀಪ್ ಸರ್ ಒಂದ್ಸಲ ತೋರಿಸಿದ್ರು ವೇದಿಕೆಯಲ್ಲಿ. ಹೌದು, ಅದು ನೋಡ್ಬಿಟ್ಟು ಸಖತ್ತು ಖುಷಿ ಆಯಿತು ನನಗೆ. ರಘುವಣ್ಣ ನಾವು ಅನ್ಕೊಂಡಂಗೆ ನಾನು ಬಂದಾಗ ನೋಡಿದ್ರು ಎಲ್ಲರೂ ನೋಡಿದ್ರು. ನನಗೆ ಗೊತ್ತಿತ್ತು ರಘುವಣ್ಣ ಏನು ಅಂತ. ಬಂದಾಗ ಎಲ್ಲರೂ ರಘುವಣ್ಣನ ನೋಡಿದರು, ರಘುವಣ್ಣ ಹಿಂಗೆ ಹಂಗೆ ಅಂತ. ನಾನು ರಘುವಣ್ಣನ ನೋಡಿದ ರೀತಿನೇ ಬೇರೆ. ಅವ್ರು ಒಂಥರ ರಘು ಮಗು ಥರ. ಸೊ ಶಿವಣ್ಣ ಮಾತಾಡ್ತಾರೆ, ಮೊನ್ನೆ ಮಾತಾಡ್ಬೇಕಾದ್ರೆ ನಿಮ್ಮ ಸ್ಟೈಲಲ್ಲೇ ವಿಶ್ ಮಾಡ್ತಾರೆ, ಟೇಬಲ್ ಕೂಟ್ ಹೇಳ್ತಾರೆ ಗಿಲ್ಲಿನ ಗೆಲ್ಲೋದು ಅಂತ. ಅದು ನನ್ನ ಪುಣ್ಯ ಕಾರಣ ಸತ್ಯವಲ್ಲ. ನಾನು ಮೊನ್ನೆ ಇದರಲ್ಲೂ ಹೇಳಿದೆ, ನಮ್ಮ ಬಿಗ್ ಬಾಸು ನಿಮ್ಮದು ಏಳು ಬೀಳು ಎಲ್ಲ ಕರಿ ಅಂದಾಗ ನಾನು ಪಾಯಿಂಟು ಏನಂದರೆ, ನಮ್ಮ ಶಿವಣ್ಣ ನಮ್ಮ ಬಗ್ಗೆ ಮುಂಚೆ ಮಾತಾಡಿದ್ರು ಒಂದು ಸ್ಟೇಜ್ ಮೇಲೆ ಅವಾರ್ಡ್ ಫಂಕ್ಷನಲ್ಲಿ. ಅದೇ ನನ್ನ ಪಾಯಿಂಟು, ನನ್ನ ಜನ್ಮದ ಪುಣ್ಯ. ಅವ್ರ ಕಾಲು ದುಳುಗು ಸಮಯ ಇಲ್ಲ ನಾನು ಅಂತ ಅವರು ಮಾತಾಡಿದ್ರೆ ಅಂದರೆ ಅದಕ್ಕಿಂತ ಪುಣ್ಯ ಏನೇನಾಯ್ತು. ಜಗ್ಗೇಶ್ ಸರ್ ಒಂದು ಭವಿಷ್ಯ ಹೇಳಿದರು 1 ವರ್ಷದಿಂದ ನಿಮ್ಮದು ಒಂದು ರಿಯಾಲಿಟಿ ಶೋನಲ್ಲಿ. ಆ ಭವಿಷ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಅವರು ಮಾತಾಡಿದಂಥ ಮಾತುಗಳು. ಇಲ್ಲ, ಈಗ ನೋಡಿದೆ ಬರಬೇಕಾದ್ರೆ ಅಲ್ಲೇ ಸ್ಟುಡಿಯೋದಲ್ಲೇ ತೋರಿಸಿದ್ರು. ಜಗ್ಗೇಶ್ ಅಣ್ಣ ಏನಾದ್ರು ಹೇಳ್ತಾರೆ ಅಂದರೆ ಅದೇ ಅನುಭವ ಅಲ್ವಣ ಅವೆಲ್ಲ. ಇವನು ಹಿಂಗೆ ಮಾಡ್ತಾನೆ, ಅವೆಲ್ಲ ಆಶೀರ್ವಾದ ಇದ್ದಂಗೆ ನಮಗೆ. ಅದು ಎಲ್ಲದರಿಂದನೂ ಏನೋ ಒಂದು ಸಣ್ಣದಾಗಿ ಏನೋ ಒಂದು ಆಗವನಿ ಅಂದರೆ ಅದು ಆಶೀರ್ವಾದ. ಗಿಲ್ಲಿಗೆ ಕಾವ್ಯ ಜೊತೆ ಮದುವೆ ಮಾಡ್ತೀನಿ ಅಂತ ಅವ್ರ ನಿಮ್ಮ ಮಂಡ್ಯ ಐಕ್ಳುಗಳು. ಅದು ಹೆಂಗಣ್ಣ ಹೇಳ್ತಾರೆ, ಅದು ಟೈಮು. ಕಂಕಣ ಬಗ್ಗೆ ಕೂಡ ಬರ್ಬೇಕಲ್ಲ ಎಲ್ಲದಕ್ಕೂ. ಅಲ್ಲೇನಾದ್ರು ಲವ್ ಮೂಡಿತಾ? ಹೇಳ್ತೀನಿ. ಸೊ ಈಗ ಫೈನಲ್ ಆಗಿ ಸುದೀಪ್ ಸರ್ ಒಂದು 10 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುದೀಪ್ ಸರ್ ಅವರ ಒಂದು ಮೆಚ್ಚುಗೆ, ಒಬ್ಬ ಹಳ್ಳಿ ಪ್ರತಿಭೆ ಈ ರೀತಿ ಬೆಳೆದಿದೆ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ. ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ಕಾವ್ಯ ಮದುವೆ ಅಂತ ಇಲ್ಲ, ಅವಳು ಕಾವ್ಯವರು ಒಂದು ಒಳ್ಳೆ ಸ್ನೇಹಿತರಾಗಿ ಇರ್ತಾರೆ ಅನ್ಕೊಂಡಿದ್ದೀನಿ, ನೋಡಬೇಕು. ಇನ್ನೊಂದು ಹೇಳಿ, ಸುದೀಪ್ ಸರ್ ಅವರ ಒಂದು ವಿಷಯ ಮತ್ತು ಅವರು ಒಂದು ಅಮೌಂಟ್ ಕೊಟ್ಟರು. ಇಲ್ಲ, ಸುದೀಪ್ ಅಣ್ಣ ನಿಜವಾಗ್ಲೂ ಸತ್ಯವಾಗ್ಲೂ ನಾನು ಗೂಳಿ ಫಿಲಮು, ಆಮೇಲೆ ನಾನು ಅವಾಗೆಲ್ಲ ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತಿದ್ದೆ. ಅವಾಗಿಂದ ಫ್ಯಾನು ಸುದೀಪ್ ಅಣ್ಣ. ಅಂದರೆ ಸುದೀಪ್ ಅಣ್ಣ ಸಿನಿಮಾ ನಂಗೆ ಸಖತ್ ಇಷ್ಟ. ಉಸಿರೇ ಹುಚ್ಚ ಸಿನಿಮಾ ಎಲ್ಲ. ಅವ್ರು ಮುಂದೆ ನಿಂತ್ಕೋತೀನಿ ಅಂತಲೂ ಕನಸು ಮನಸ್ಸುಗಳು ಅನ್ಕೊಂತಿರಲ್ಲ. ಅವರು ಸ್ಟೇಜ್ ಮೇಲೆ ಕರೆದುಬಿಟ್ಟು ನಿನಗೆ ಹಿಂಗೆ ನೀನು ಚೆನ್ನಾಗಿ ಆಡಿದ್ಯಾ, ನಿನ್ನ ಆಟನೇ ಮೆಚ್ಚಿ 10 ಲಕ್ಷ ದುಡ್ಡು ಕೊಡ್ತೀನಿ. ಆಟ ಅಂದರೆ ಬಿಗ್ ಬಾಸ್ ಹೋಗಿರೋದೇ ಹೆಚ್ಚು. ಅಷ್ಟೆಲ್ಲ ಹೇಳಿದಾಗ ಅದಕ್ಕಿಂತ ಪುಣ್ಯ ಇನ್ನೇನು ಹೇಳಬೇಕು. ಸೊ ಡೆವಿಲ್ ಸಿನಿಮಾದಲ್ಲೂ ನಿಮ್ಮ ಪಾತ್ರ ತುಂಬ ವೈರಲ್ ಆಗಿತ್ತು, ಒಳಗಡೆ ಇದ್ರೆ ನಿಮ್ಗೆ ಗೊತ್ತಾಗಲಿಲ್ಲ. ಸೊ ಅದ್ರದ್ದು ಬಗ್ಗೆ ಏನು ಹೇಳ್ತೀರಾ, ಡೆವಿಲ್ ಸಿನಿಮಾ ಬಗ್ಗೆ? ಅಣ್ಣ ಸತ್ಯವಾಗ್ಲೂ ಅದು ದರ್ಶನ್ ಅಣ್ಣನ ಇಷ್ಟಿಷ್ಟು ನಮ್ಮ ಡಿ ಬಾಸ್ ಇಷ್ಟಿಷ್ಟು ಹತ್ರದಲ್ಲಿ ನೋಡಿದ್ದು. ಅವರು ಹೆಂಗೆ ಅಂದ್ರೆ ಅಣ್ಣ ಕರೆದ್ಬಿಟ್ಟು ಮಾತಾಡ್ಸಿದ್ರು, ಬರ್ರಿ ಇಲ್ಲಿ ಅಂತ. ನಾನು ಸುತ್ತಮುತ್ತ ಹಿಂಗೆಲ್ಲ ನೋಡ್ತಾವನಿ, ಯಾರು ಬೇರೆಯವ್ರು ಕರೀತವ್ರು ಅಂತ, ನಿಮ್ಮನ್ನ ಬರ್ರಿ ಇಲ್ಲಿ ಅಂತ. ಅಣ್ಣ ಏನಣ್ಣ ಅಂತ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡೆ. ಪ್ರಾಪರ್ಟಿ ಕಾಮಿಡಿ ಸಖತ್ತಾಗಿ ಮಾಡ್ತೀರ ಕರಿ ನೀವು, ಏನೋ ಬಂದಮೇಲೆ 100 ಇಕ್ಕಿದ್ರು 100 ಅಂತ. ಅವರು ನಾನು ಮಾಡಿರೋ ಪ್ರಾಪರ್ಟಿ ಕಾಮಿಡಿ ಅವ್ರು ಮಾಡ್ತಾವ್ರು. ನನಗೆ ತಲೆಯೆಲ್ಲ ಕೆಟ್ಟೋಗ್ಬಿಡ್ತು, ಅಯ್ಯಪ್ಪ ಇಷ್ಟೆಲ್ಲ ಇದು ಮಾಡ್ತಾವ್ರ ಅಂತ. ಅದು ಒಂದು ಒಳ್ಳೆ ಇದು. ಫೈನಲ್ ಆಗಿ ಕರ್ನಾಟಕದ ಜನರ ಆ ಒಂದು ಪ್ರೀತಿ, ಆ ಒಂದು ಹಾರೈಕೆ
ಸೊ ಏನು ಹೇಳ್ತೀರಾ ಆ ರೀತಿ ಸೆಲೆಬ್ರೇಷನು? ರಾಜಕಾರಣಿಗಳು ಕೂಡ ನಿಮ್ಮ ಪರವಾಗಿ ಓಟ್ ಕೇಳಿದ್ರು. ಆಮೇಲೆ ಐ ಥಿಂಕ್ ಬಿಗ್ ಬಾಸ್ ಸೀಸನ್ 11ಅಲ್ಲಿ ಈ ಸೆಲೆಬ್ರೇಷನ್ ನೋಡಿರಲಿಲ್ಲ ನಾವು. ಇಲ್ಲ ಅಣ್ಣ, ಅದು ನನ್ನ ಪುಣ್ಯ. ನಾನು ಯಾವ ಜನ್ಮದಲ್ಲಿ ನಮ್ಮ ಅಪ್ಪ ನಮ್ಮ ಮಾಡಿದ ಪುಣ್ಯನೋ ಇಲ್ಲ ನಾನು ಮಾಡಿದ ಪುಣ್ಯನೋ ಗೊತ್ತಿಲ್ಲ. ಇಷ್ಟು ಪ್ರೀತಿ ಸಂಪಾದನೆ ಮಾಡೋನಿ, ಇಷ್ಟು ಇದು ಮಾಡೋನಿ ಅಂದರೆ ನನಗೆ ಅದೇ ಆ ಯೋಗ್ಯತೆ ಇದೆಯಾ ಇಲ್ವಾ ಅಂತಲೇ ಗೊತ್ತಿಲ್ಲ ಕಾರಣ. ನನಗೆ ಈಗಲೂ ಅದೇ ಕನ್ಫ್ಯೂಸು, ಏನಿದು ಹಿಂಗಾಯ್ತದಲ್ಲ ಲೈಫಲ್ಲಿ, ಏನು ಇದು ಅಂತ. ಅದು ಒಂದು ಕಡೆ ಭಯ, ಅದು ಹೆಂಗೆ ಹ್ಯಾಂಡ್ಲ್ ಮಾಡೋದು, ಜಾಸ್ತಿ ಇದು ತಗೋದು ಹೆಂಗೆ. ಈಗ ನನ್ನ ಏಜ್ಗೂ ಈಗ ನಾ 26-27 ವರ್ಷ, ನನಗೆ ಹಿಂಗೆ ಬಂದ್ಬಿಟ್ರೆ ಹೆಂಗೆ ತಕ್ಕೋದು, ಹೆಂಗೆ ಹ್ಯಾಂಡ್ಲ್ ಮಾಡೋದು. ಈಗ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟವರು ಯಾವ್ದಾರು ಒಂದು ಮೂಮೆಂಟಲ್ಲಿ ಏನಾರ ನನ್ನಿಂದ ಏನಾರು ತಪ್ಪಾಗ್ಬಿಟ್ರೆ ಏನು ಮಾಡೋದು, ಅದು ಇನ್ನೂ ಜಾಸ್ತಿ ಆಯ್ತಾ ಇರ್ತದೆ ಆ ಭಯ. ಖುಷಿಗಿಂತ ಭಯನೇ ಜಾಸ್ತಿ ಅಣ್ಣ. ಈ ಸಕ್ಸಸ್ಗೆ, ಈ ಗೆಲುವಿನ ಟ್ರೋಫಿನ ಅಪ್ಪ ಅಮ್ಮನಿಗೆ ಅರ್ಪಿಸ್ತೀರಾ? ಅಪ್ಪ ಅಮ್ಮನಿಗೆ ಏನು ಹೇಳ್ತೀರಾ? ಈ ವೇದಿಕೆಯಲ್ಲಿ ಮಾತಾಡ್ಸಿದ್ದೀರಾ, ಏನು ಹೇಳ್ತೀರಾ ಅಪ್ಪ ಅಮ್ಮನಿಗೆ? ಇಲ್ಲ, ಅಪ್ಪ ಅವನಿಂದನೇ ಇಷ್ಟೊಂದು ಇಲ್ಲಿ ಗಂಟೆ ಬಂದಿರೋದು ನಾನು. ಅವರಿಲ್ಲ ಇನ್ನು ನಾನೇ ಇಲ್ವಲ್ಲ. ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಇಷ್ಟೊತ್ತಲ್ಲಿ ಮಾತಾಡೋದಕ್ಕೆ. ಸೊ ಆಲ್ ದ ಬೆಸ್ಟ್, ನಿಮ್ಮ ಫ್ಯೂಚರ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದಿಷ್ಟು ಗಿಲ್ಲಿ ನಟನ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಸಹ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. 112 ದಿನಗಳ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಮಾತನಾಡಿದ್ದಾರೆ. ರನ್ನರ್ ಅಪ್ ಪಡೆದಂತಹ ಸಂತಸವನ್ನ ನ್ಯೂಸ್ 18 ಜೊತೆ ಯಾವ ರೀತಿ ಹಂಚಿಕೊಂಡು ನೋಡೋಣ. ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಮೇಡಮ್, ಹೇಗೆ ಅನಿಸ್ತಾ ಇದೆ ಈ ಒಂದು ಸಿಚುವೇಶನ್? ತುಂಬ ಖುಷಿ ಆಗ್ತಾ ಉಂಟು. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಜನರೇ ಸಪೋರ್ಟ್ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು. ನಾನು ರನ್ನರ್ ಅಪ್ ಆಗ್ತೀನಿ ಹೇಗೆ ಅಂತ? ಇಲ್ಲ ಅನ್ಕೊಳ್ಳಿಲ್ಲ, ಬಟ್ ನನ್ನ ಮೇಲೆ ಮತ್ತೆ ಜನರಿನ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು, ಆಗ್ಲೇ ಆಗ್ತೀನಿ ಅಂತ. ಹಾಗೆ ಫಸ್ಟ್ ಟೈಮ್ ನೀವು ಒಳಗಡೆ ಹೋದ್ರಿ, ಆಮೇಲೆ ಮತ್ತೆ ಎಕ್ಸಿಟ್ ಆಗ್ಬಿಟ್ರಿ, ತಿರ್ಗಾ ಮತ್ತೆ ಎಂಟ್ರಿ ಕೊಟ್ರಿ, ಆಮೇಲೆ ನಿಮ್ಮ ಆಟ ಫುಲ್ಲು ಎಲ್ಲರೂ ಕೂಡ ಯೂಸ್ ಆಯಿತು. ಬಟ್ ರನ್ನರ್ ಅಪ್ ಆಗ್ತೀನಿ ಅನ್ನೋ ಹೇಗಿತ್ತು? ತುಂಬ ಖುಷಿ ಆಯಿತು ಅಷ್ಟೇ. ಇವತ್ತೇ ಅದೇನೆ ಖುಷಿಯೇ. ಗಿಲ್ಲಿ ಜೊತೆ ನಿಮ್ಮ ಒಡನಾಟದ ಎರಡೂ ಕೂಡ ತುಂಬಾ ವೈರಲ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಬಾಂಧವ್ಯದ ಬಗ್ಗೆ ಆ ಬಗ್ಗೆ ಹೇಳೋದಾದ್ರೆ? ಆ ಬಾಂಧವ್ಯದ ಬಗ್ಗೆ ಎಂತ ಹೇಳಿ, ತುಂಬಾ ಪ್ಯೂರ್ ಇತ್ತು, ಪ್ಯೂರ್ ಅಷ್ಟೇ. ಗಿಲ್ಲಿ ವಿನ್ನರ್ ಆಗಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಿ? ತುಂಬಾ ಖುಷಿ ಆಯ್ತು ನನಗೆ. ಹಿ ಡಿಸರ್ವ್. ಒಳ್ಳೆ ಜನ, ಕಾಮಿಡಿ ಜನ ಅಷ್ಟೇ. ನಿಮಗೆ ಗಿಲ್ಲಿ ಬಿಟ್ರೆ ಇನ್ನು ಯಾರು ಇಷ್ಟ ಅದರಲ್ಲಿ? ರಘುವಣ್ಣ. ಫೈನಲ್ ಏನು ಹೇಳ್ತೀರಿ? ಈ ಬಿಗ್ ಬಾಸ್ ಬಂದರೆ ನೀವು ಎಲ್ಲೋ ಒಂದು ಯೂಟ್ಯೂಬರ್ ಮಾಡ್ಕೊಂಡಿರ್ತಾ ಇದ್ರಿ, ಬಿಗ್ ಬಾಸ್ ಬಂದರೆ ಈ ಥರ ಫುಲ್ಲು ಈಗ ರನ್ನರ್ ಅಪ್ ಆಗಿದ್ದೀರಿ, ಈಗ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ಅಷ್ಟೇ, ಅಂದರೆ ಯಾವುದು ಚಿಕ್ಕ ದೊಡ್ಡ ನಾವು ವೇದಿಕೆಯಲ್ಲಿ ಕೆಲಸ ಮಾಡಿ ಮಾಡಿ ಬರ್ತೀವಿ ಅಲ್ವಾ, ಸೊ ಹಾಗೆ ಅಂತ ಇರಲ್ಲ. ಸೊ ಯಾರು ಕೂಡ ಗೆಲ್ಬೋದು, ನೋಡಿ ಯಾರು ಕೂಡ ಗೆಲ್ಬೋದು ಅಲ್ವಾ? ಹಾಂ ಹೌದು. ಥ್ಯಾಂಕ್ ಯು. ಹಾಂ, ಬಾಯ್ 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 ಬಾಯ್. ಎಸ್, ಇದಿಷ್ಟು ರಕ್ಷಿತಾ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಬೆಂಗಳೂರು.